ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅಪಾರ ಧೈರ್ಯ, ರಾಜಕೀಯ ಜ್ಞಾನ ಮತ್ತು ಯುದ್ಧ ಕೌಶಲ್ಯದಿಂದ ಬೆಳಗಿದ ಮಹಾನ್ ಚಕ್ರವರ್ತಿಗಳಲ್ಲಿ ಇಮ್ಮಡಿ ಪುಲಿಕೇಶಿ ಪ್ರಮುಖನು. ಚಾಲುಕ್ಯ ವಂಶದ ಈ ಶೂರ ರಾಜನು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಬಾದಾಮಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿದನು. ತಂದೆ ಕೀರ್ತಿವರ್ಮನ ಮರಣದ ನಂತರ ಪುಲಿಕೇಶಿ ಸಿಂಹಾಸನ ಏರಬೇಕಾಗಿತ್ತು. ಆದರೆ ಅವನ ಮಾವ ಮಂಗಲೇಶನು ಅಧಿಕಾರಕ್ಕೆ ಆಸೆಪಟ್ಟು ಸಿಂಹಾಸನವನ್ನು ಹಿಡಿದನು. ಯುವ ಪುಲಿಕೇಶಿಗೆ ಇದು ದೊಡ್ಡ ಸವಾಲಾಯಿತು. ಆದರೆ ಆತ ಧೈರ್ಯ ಕಳೆದುಕೊಳ್ಳದೆ ತನ್ನ ಬೆಂಬಲಿಗರನ್ನು ಒಟ್ಟುಗೂಡಿಸಿ ಮಂಗಲೇಶನ ವಿರುದ್ಧ ಹೋರಾಟ ನಡೆಸಿದನು. ಕೊನೆಗೆ ನ್ಯಾಯದ ಜಯವಾಯಿತು. ಪುಲಿಕೇಶಿ ಚಕ್ರವರ್ತಿಯಾಗಿ ಪಟ್ಟಾಭಿಷೇಕಗೊಂಡನು. ರಾಜನಾದ ಬಳಿಕ ಅವನು ತನ್ನ ಸಾಮ್ರಾಜ್ಯವನ್ನು ಬಲಪಡಿಸುವ ಕೆಲಸಕ್ಕೆ ಕೈಹಾಕಿದನು. ಸುತ್ತಮುತ್ತಲ ರಾಜ್ಯಗಳ ಮೇಲೆ ದಾಳಿ ಮಾಡುವ ಬದಲು ಮೊದಲಿಗೆ ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸಿದನು. ಪ್ರಜೆಗಳ ರಕ್ಷಣೆ, ನ್ಯಾಯ ಮತ್ತು ತೆರಿಗೆ ವ್ಯವಸ್ಥೆಗೆ ಹೆಚ್ಚು ಮಹತ್ವ ನೀಡಿದನು. ಇದರಿಂದ ಜನರಲ್ಲಿ ಅವನಿಗೆ ಗೌರವ ಹೆಚ್ಚಾಯಿತು. ಪುಲಿಕೇಶಿಯ ಶೌರ್ಯ ಉತ್ತರ ಭಾರತವನ್ನು ತಲುಪಿತು. ಉತ್ತರ ಭಾರತದ ಪ್ರಸಿದ್ಧ ಚಕ್ರವರ್ತಿ ಹರ್ಷವರ್ಧನ ದಕ್ಷಿಣ ಭಾರತದತ್ತ ತನ್ನ ಸಾಮ್ರಾಜ್ಯ ವಿಸ್ತರಿಸಲು ಮುಂದಾದನು. ನರ್ಮದಾ ನದಿಯ ತಟದಲ್ಲಿ ನಡೆದ ಮಹಾಯುದ್ಧದಲ್ಲಿ ಪುಲಿಕೇಶಿ ತನ್ನ ತಂತ್ರಜ್ಞಾನ ಮತ್ತು ಧೈರ್ಯದಿಂದ ಹರ್ಷವರ್ಧನನ ಸೇನೆಯನ್ನು ಸೋಲಿಸಿದನು. ಈ ಜಯದಿಂದ ದಕ್ಷಿಣ ಭಾರತ ಉತ್ತರ ಭಾರತದ ಆಕ್ರಮಣದಿಂದ ರಕ್ಷಿತವಾಯಿತು. ಈ ವಿಜಯದ ನಂತರ ಪುಲಿಕೇಶಿಯ ಕೀರ್ತಿ ದೇಶದಾದ್ಯಂತ ಹರಡಿತು. ಪರ್ಷಿಯಾದ ರಾಜನೂ ಸಹ ಅವನ ಶೌರ್ಯವನ್ನು ಮೆಚ್ಚಿ ದೂತರಿನ್ನು ಕಳುಹಿಸಿದನೆಂದು ಇತಿಹಾಸ ಹೇಳುತ್ತದೆ. ಪುಲಿಕೇಶಿ ಕೇವಲ ಯೋಧನಷ್ಟೇ ಅಲ್ಲ, ಒಳ್ಳೆಯ ರಾಜತಾಂತ್ರಿಕನೂ ಆಗಿದ್ದನು. ಅವನ ಕಾಲದಲ್ಲಿ ಕಲೆ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿ ಬಹಳವಾಗಿ ಬೆಳವಣಿಗೆಯಾಯಿತು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳಲ್ಲಿ ನಿರ್ಮಿತ ದೇವಾಲಯಗಳು ಅವನ ಆಡಳಿತದ ವೈಭವವನ್ನು ಇಂದಿಗೂ ಹೇಳುತ್ತಿವೆ. ಶಿಲ್ಪಿಗಳು ಮತ್ತು ಕವಿಗಳಿಗೆ ಅವನು ಆಶ್ರಯ ನೀಡುತ್ತಿದ್ದನು. ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳು ರಾಜಸಭೆಯಲ್ಲಿ ಪ್ರೋತ್ಸಾಹ ಪಡೆದವು. ಆದರೆ ಜೀವನದಲ್ಲಿ ಯಾವತ್ತೂ ಜಯ ಮಾತ್ರ ಇರುವುದಿಲ್ಲ. ದಕ್ಷಿಣದ ಪಲ್ಲವ ರಾಜ ನರಸಿಂಹವರ್ಮನೊಂದಿಗೆ ನಡೆದ ಯುದ್ಧಗಳಲ್ಲಿ ಪುಲಿಕೇಶಿಗೆ ಸೋಲು ಎದುರಾಯಿತು. ಶತ್ರುಗಳು ಬಾದಾಮಿಯನ್ನು ಆಕ್ರಮಿಸಿದರು. ಈ ಯುದ್ಧದಲ್ಲಿ ಪುಲಿಕೇಶಿಯ ಅಂತ್ಯವಾಯಿತು ಎಂದು ಇತಿಹಾಸಕಾರರು ನಂಬುತ್ತಾರೆ. ಆದರೆ ಅವನ ಸೋಲು ಸಹ ಅವನ ಶೌರ್ಯವನ್ನು ಮರೆಮಾಚಲಿಲ್ಲ. ಇಮ್ಮಡಿ ಪುಲಿಕೇಶಿ ಇತಿಹಾಸದಲ್ಲಿ ಉಳಿದಿರುವುದು ಅವನ ವಿಜಯಗಳಿಗಾಗಿ ಮಾತ್ರವಲ್ಲ, ಅವನ ಆಡಳಿತ ಧರ್ಮ, ಧೈರ್ಯ ಮತ್ತು ದೇಶಾಭಿಮಾನಕ್ಕಾಗಿ. ಆತ ನಮಗೆ ಕಲಿಸುವ ಪಾಠವೇನೆಂದರೆ, ಸತ್ಯ ಮತ್ತು ಧೈರ್ಯ ಇದ್ದರೆ